ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋऽಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ನಮ್ಮ ಗುರುಗಳು ಜಗದ್ಗುರುಗಳಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಎಲ್ಲ ಗುರುಪರಂಪರೆ, ಮಹಾನುಭಾವರಾದ ವಾದಿರಾಜ ಗುರು ಸಾರ್ವಭೌಮರು, ಅವರ ಅಂತರ್ಗತ ಸಕಲ ತತ್ವಾಭಿಮಾನಿ ದೇವತೆಗಳು, ಭಾರತೀಶ ಮುಖ್ಯಪ್ರಾಣ ಭೂವರಾಹ ದೇವರು, ಹಯಗ್ರೀವ ದೇವರು, ಲಕ್ಷ್ಮೀ ಹಯಗ್ರೀವ, ರಮಾ ತ್ರಿವಿಕ್ರಮ ಅವರನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಎಲ್ಲರನ್ನೂ ಕೂಡ ನಮಿಸ್ತಾ, ಅವರೆಲ್ಲರ ಅನುಗ್ರಹ ಆಕಾಂಕ್ಷಿಯಾಗಿ ರಾಜರ ಲಕ್ಷ್ಮೀ ಶೋಭಾನ ಪದದ ಚಿಂತನೆಯನ್ನು, ವಿಚಾರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಈ ಲಕ್ಷ್ಮೀದೇವಿಯ ಕಾಲುಂಗುರ ಘಲುಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆತಂದಳು ಸಾಲಾಗಿ ಕುಳ್ಳಿರ್ದ ಸುರರ ಅಥವಾ ಸಾರಾಗಿ ಕುಳ್ಳಿರ್ದಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ. ಇಲ್ಲಿಯವರೆಗೆ ಲಕ್ಷ್ಮೀದೇವಿ ಯಾವ ತರಹದ ಉಡುಪನ್ನು ತಾನು ಧಾರಣೆ ಮಾಡಿದ್ಲು, ಕಂಠದ ಹಾರಗಳು, ಕಿವಿಯ ಓಲೆ, ಮೂಗಿನ ಆಭರಣ, ತುರುಬು, ಹಾಕಿಕೊಂಡ ಹೂವು, ಕೊರಳಲ್ಲಿ ಹಾಕಿಕೊಂಡ ಮಾಲೆ, ಇವುಗಳನ್ನು ವರ್ಣನೆ ಆದ ಮೇಲೆ ಸುಮಂಗಲಿ ಸ್ತ್ರೀಯರಿಗೆ ಕೈಯ ಬಳಿಯಂತೆ ಕಾಲುಂಗರವು ಕೂಡ ತುಂಬ ಮಹತ್ವದ್ದಾಗಿದೆ. ಲಕ್ಷ್ಮೀದೇವಿಯ ಆ ಕಾಲುಂಗುರದ ವರ್ಣನೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಆಕೆ ಕಾಲುಂಗುರವನ್ನು ಧಾರಣೆ ಮಾಡಿ ಬರ್ತಾ ಇದ್ರೆ ಫಲಕ್ ಫಲಕ್ ಘಲಕ್ ಘಲಕ್ ಎಂಬುದಾಗಿ ಶಬ್ದ ಬರ್ತಾ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಲೋಲಾಕ್ಷಿ ಆ ಕಣ್ಣನ್ನು ಹೀಗೆ ನೋಡಿ ಒಂದು ಅಪಾಂಗ ದೃಷ್ಟಿಯಿಂದ ನೋಡ್ತಾ ಮೆಲ್ಲನೆ ತಾನು ನಡೆತಂದಳು. ಅಲ್ಲಿ ಸಾಲಾಗಿ ಕೊಳ್ಳಿರ್ತಕ್ಕಂತಹ ದೇವತೆಗಳೂ ಇದ್ರು, ಅಸುರರೂ ಇದ್ರು, ಋಷಿಗಳೂ ಇದ್ರು, ಸಾಮಾನ್ಯ ಮಾನವರೂ ಇದ್ರು. ಪ್ರಧಾನವಾಗಿ ತನ್ನ ಮಕ್ಕಳಾದ ದೇವತೆಗಳ ಒಂದು ವೈಭವವನ್ನು, ಆ ದೇವತೆಗಳಿಗೆ ಸರ್ವೋತ್ತಮನಾದ ಭಗವಂತನನ್ನ, ಅವನ ಸರ್ವೋತ್ತಮತ್ವ ಗುಣಪೂರ್ಣತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಇಲ್ಲಿ ಸುರರ ಕುರಿತಾಗಿ ವಿಮರ್ಶೆಯನ್ನ ಇನ್ನು ಮುಂದೆ ಮಾಡ್ತಾ ಇದೆ. ಆ ಸಭೆಯನ್ನು ಕಂಡು ಲಕ್ಷ್ಮೀದೇವಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ಲಂತೆ ಎಂಬುದಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಫಲಕ್ ಮತ್ತೆ ಘಲಕ್ ಅಂತ ಎರಡು ಪಾಠಗಳಿವೆ. ಅದರಲ್ಲಿ ಫಲಕ್ ಅಂತಂದ್ರೆ ಈ ಜಗ ಜಗ ಅಂತ ಹೊಳಿತಾ ಇದೆ, ಫಳ 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 ಹೊಳಿತಾ ಇದೆ, ಆ ಅರ್ಥದಲ್ಲಿ ಆ ಕಾಲುಂಗುರ ಫಳ 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 ಹೊಳಿತಾ ಇದೆ, ಅಂತಹ ಕಾಲುಂಗುರವನ್ನು ಹಾಕಿಕೊಂಡು ತಾನು ಬಂದಳು ಎಂಬುದಾಗಿ ಹೇಳ್ತಾರೆ. ಆ ಫಲಕ್ ಘಲಕ್ ಅನ್ನುವುದಕ್ಕೆ ಈ ರೀತಿಯಾಗಿ ಶಾಸ್ತ್ರೀಯವಾಗಿ ನಾವು ಚಿಂತನೆಯನ್ನು ಮಾಡಬಹುದು. ಫಕಾರಕ್ಕೆ ಈ ಮಾತೃಕಾನ್ಯಾಸದಲ್ಲಿ ಫಲಿನೇ ನಮಃ ಅಂತ ಹೇಳ್ತೇವೆ, ಲಂ ಲಕ್ಷ್ಮೀಪತೇ ನಮಃ ಅಂತ ಹೇಳ್ತೇವೆ, ಪತಯೇ ನಮಃ ಅಂತ. ಭಗವಂತ ನಾವು ಮಾಡಿರುವಂತಹ ಕರ್ಮಕ್ಕೆ ಸ್ವಾಮಿ, ಆ ಕರ್ಮಕ್ಕೆ ಯಾವ ರೀತಿಯಾಗಿ ಎಷ್ಟು ಫಲ ಯಾವಾಗ ಕೊಡಬೇಕು ಅಂತನ್ನೋದು ದೇವರ ಕೈಯಲ್ಲಿದೆ. ಕರ್ಮ ಫಲಕ್ಕೆ ಸ್ವಾಮಿಯಾದವನು. ಹೀಗಾಗಿ ಫಲಿನೇ ನಮಃ ಅಂದ್ರೆ ಕರ್ಮ ಫಲಕ್ಕೆ ಸ್ವಾಮಿಯಾದ ಫಲಪ್ರದನಾದ ಪರಮಾತ್ಮನನ್ನ ಫ. ಲಕ್ಷ್ಮೀಪತಿಯಾದದ್ದರಿಂದ ಭಗವಂತನನ್ನ ಲಾ ಅಂತ ಕರೀತಾರೆ. ಕ ಅಂತಂದ್ರೆ ಕೀಯತೆ, ಕೈ ಶಬ್ದೆ ಅನ್ನುವಂತಹ ಕ್ರಿಯಾಪದದಿಂದ ಶಬ್ದ ಮಾಡೋದು ಅಂದ್ರೆ ಲಕ್ಷ್ಮೀದೇವಿ. ಅಥವಾ ಘಲಕ್ ಅಂತನ್ನೋದಕ್ಕೂ ಈ ರೀತಿಯಾಗಿ ಅರ್ಥವನ್ನ ಮಾಡಬಹುದು. ಘ ಅಂದ್ರೆ ಘರ್ಮ ಅಂದ್ರೆ ಶಾಸ್ತ್ರವನ್ನ ಚೆನ್ನಾಗಿ ಚಿಂತನ ಮಂಥನ ಮಾಡುವುದರಿಂದ, ಮೊಸರನ್ನ ಕಡೆಯುವುದರಿಂದ ಬೆಣ್ಣೆ ಬರುವಂತೆ ಶಾಸ್ತ್ರಗಳನ್ನ ಮಥನ ಮಾಡಿದಾಗ ಭಗವಂತ ನಮಗೆ ತಿಳಿದು ಬರ್ತಾನೆ.
ಆದ್ದರಿಂದ ದೇವರನ್ನ ಘರ್ಮ ಅಂತ ಕರೀತಾರೆ. ಘ ಅಂದ್ರೆ ಲಕ್ಷ್ಮೀದೇವಿ ಆ ಕಾಲುಂಗರವನ್ನ ಧಾರಣೆ ಮಾಡ್ತಾ ಇದ್ದಾಗ ಅದು ಫಳಕ್ ಫಳಕ್ ಅಂತ ಹೊಳಿತಾ ಇತ್ತು. ಅಂದ್ರೆ ನನ್ನ ಪತಿ ನಾರಾಯಣ, ಅವನೇ ಎಲ್ಲರಿಗೂ ನಿಮಗೆ ಫಲವನ್ನ ಕೊಡ್ತಕ್ಕಂಥವನು ಅನ್ನೋದನ್ನ ಸೂಚಿಸ್ತಾ ಇತ್ತಂತೆ. ಸಕಲ ಶಾಸ್ತ್ರ ಮಂಥನವನ್ನ ಚಿಂತನ ಮಂಥನ ಮಾಡುವುದರಿಂದ ನನ್ನ ಗಂಡ ಜ್ಞೇಯನಾಗಿದ್ದಾನೆ, ಅವನ ಮಡದಿ ನಾನು ಎಂಬುದಾಗಿ ಆ ಕಾಲುಂಗುರ ಶಬ್ದವನ್ನ ಮಾಡ್ತಾ ಇತ್ತಂತೆ. ಆ ಲಕ್ಷ್ಮೀದೇವಿ ನಡೆದು ಬರ್ತಾ ಇದ್ರೆ ಎಷ್ಟು ಅದ್ಭುತವಾಗಿ ರಾಜರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ರಾಜರು ತಾವೇ ಇನ್ನೊಂದು ಕೃತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ. ಇಂದಿರೆ ಮಂದಿರದೊಳು ನಿಂದಿರೆ ಅನ್ನುವಂತಹ ಒಂದು ಕೃತಿಯಲ್ಲಿ ಪಿಲ್ಯ ಕಾಲುಂಗುರನಾದ ಅಂಘ್ರಿ ಚಲಿಸುವ ದಿವ್ಯ ಸುಸ್ವಾದ ಆಹಾ ಕಾಲಲಂದುಗೆ ಗೆಜ್ಜೆ ಝಳಪಿಸುತ್ತ ನಮ್ಮ ಆಲಯದೊಳು ನಿಲ್ಲೆ ಪಾಲವಾರಿಧಿ ಕನ್ಯೆ. ಸಮುದ್ರ ಮಥನವನ್ನ ಮಾಡಿದಾಗ ಅಲ್ಲಿ ಉದಯಿಸಿ ಬಂದಿರತಕ್ಕಂತಹ, ಪ್ರಕಟಳಾಗಿ ಬಂದಿರತಕ್ಕಂತಹ ಕನ್ನಿಕೆಯನ್ನೇ ರಾಜರು ಇನ್ನೊಂದು ಕೃತಿಯಲ್ಲಿ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕಾಲುಂಗುರವನ್ನ ತಾನೇನು ಧಾರಣ ಮಾಡಿದ್ದಾಳಲ್ಲ, ಆ ಕಾಲುಂಗುರ ಈ ರೀತಿಯಾಗಿ ಶಬ್ದವನ್ನ ಮಾಡ್ತಾ ಇದೆ ಎಂಬ ಚಿಂತನೆಯನ್ನ ನಾವು ಮಾಡಬೇಕು. ಅಲ್ಲಿ ಸಾಲಾಗಿ ಸುರರು, ದೇವತೆಗಳು ತಾವು ಕೂತಿದ್ರು. ಅವರ ಮಧ್ಯ ಅಸುರರೂ ಇದ್ರು, ಋಷಿಗಳೂ ಇದ್ರು, ಮಾನವರೂ ಇದ್ರು. ಮಾನವರು, ಅಸುರರು ಲಕ್ಷ್ಮಿಯ ರೂಪದಿಂದ ಮೋಹಿತರಾಗಿ ಅವರು ಬಂದು ತಾವು ವಿವಾಹವಾಗಬೇಕು ಅಂತ ಬಂದಿದ್ರು. ಆದರೆ ಋಷಿಗಳು, ದೇವತೆಗಳು ಮಾತ್ರ ಆ ತಂದೆ ತಾಯಿಗಳಾದಂತಹ ಲಕ್ಷ್ಮೀನಾರಾಯಣರ ವಿವಾಹವನ್ನ ನೋಡಿ ಸಂತಸ ಪಡುವುದಕ್ಕಾಗಿ, ಸಂತೋಷ ಪಡುವುದಕ್ಕಾಗಿ ಬಂದಿದ್ರು. ಹೇಗೆ ಸೀತಾರಾಮ ಸ್ವಯಂವರದಲ್ಲಿ ದೇವತೆಗಳು ಬಂದಿದ್ರು, ಅದನ್ನ ನೋಡಿ ಸಂತೋಷ ಪಟ್ಟರು, ಹಾಗೆ ಇಲ್ಲೂ ಕೂಡ ದೇವತೆಗಳು ಈ ವಿವಾಹವನ್ನ ನೋಡಿ ಸಂತೋಷ ಪಡುವುದಕ್ಕಾಗಿ ಅಲ್ಲಿ ಸಾಲಾಗಿ ಆ ಸಭೆಯಲ್ಲಿ ಕೂತಿದ್ರು ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ಬಹುದು. ದೇವತೆಗಳು ಪ್ರಧಾನ, ಇವರೆಲ್ಲರೂ ಕೂಡ ಅಪ್ರಧಾನ ಎಂಬುದಾಗಿ ನಾವು ಹೇಳ್ಕೊಳ್ಬೇಕು. ಲೋಲಾಕ್ಷಿಯಾಗಿ ಆ ಭಗವಂತನಲ್ಲೇ ದೃಷ್ಟಿಯನ್ನಿಟ್ಟು ಕೆಳಮುಖ ಮಾಡಿ ಆ ಮದುವೆ ಮಂಟಪಕ್ಕೆ ತಾನು ಬರ್ತಾ ಇದ್ದಾಳೇನೋ ಎನ್ನುವಂತೆ ಆ ಲಕ್ಷ್ಮಿಯ ಕಣ್ಣು ತಿಳಿಸಿಕೊಡ್ತಾ ಇತ್ತು. ಮೆಲ್ಲನೆ ಬಂದ್ಲು, ಹೆಜ್ಜೆಯ ಮೇಲೆ ಹೆಜ್ಜೆಯನ್ನ ಇಡ್ತಾ, ತನ್ನ ಒಂದು ಗಾಂಭೀರ್ಯವನ್ನ ಸೂಚನೆ ಮಾಡ್ತಾ ಮೆಲ್ಲನೆ ಬಂದಳು ಅಂತ ರಾಜರು ಹೇಳಿಲ್ಲ, ನಡೆತಂದಳು ಎಂಬುದಾಗಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ನಡೆತಂದಳು ಏನು? ನಡೆತಂದಳು ಅಂದ್ರೆ ಏನು? ತನ್ನ ನಡೆಯನ್ನು, ನಡವಳಿಕೆಯನ್ನು ತಾನು ಆ ಮನೆಗೆ ತಂದಳು. ತನ್ನ ಶೀಲ, ತನ್ನ ರೂಪ, ತನ್ನ ಔದಾರ್ಯ, ತನ್ನ ಸದ್ಗುಣಗಳು, ತನ್ನ ನಡವಳಿಕೆ ಇತ್ತಲ್ಲ, ಅದನ್ನ ತಾನು ಆ ಮನೆಗೆ ತೆಗೆದುಕೊಂಡು ಬಂದಳು. ಗಂಡಸರ ಕೈಯಲ್ಲಿ ಅವರ ಭವಿಷ್ಯ ಮಾತ್ರ ಇರುತ್ತೆ, ಹೆಣ್ಣು ಮಕ್ಕಳ ಕೈಯಲ್ಲಿ 2 ಮನೆಯ ಭವಿಷ್ಯ ಇರುತ್ತೆ. ಕನ್ಯಾಬತ ಕುಲದ್ವಯ ತಾರಿಣಿ, ಕನ್ಯೆ ಹುಟ್ಟಿದ ಕುಲವನ್ನು ಹೇಗೆ ಸಂಸಾರ ಬಂಧನದಿಂದ ದಾಟಿಸ್ತಾಳೋ, ತಾನು ಯಾವ ಮನೆಗೆ ಹೋಗ್ತಾಳಲ್ಲ ಆ ಮನೆಯ ಕುಲವನ್ನು ಕೂಡ ಸಂಸಾರ ಬಂಧನದಿಂದ ದಾಟಿಸ್ತಾಳೆ. ಈ ಮಾತನ್ನ ರಾಜರು ನಡೆತಂದಳು ಅನ್ನುವಂತಹ ಮಾತಿನಿಂದ ಸುಮ್ಮನೆ ಬಂದಳು ಅಂತ ಹೇಳಬಹುದಾಗಿತ್ತು. ರಾಜರು ಹಾಗೆ ಹೇಳಲಿಲ್ಲ, ನಡೆತಂದಳು ಅಂದ್ರೆ ಆಕೆ ನಡವಳಿಕೆ ಹೇಗಿತ್ತು, ಏನೆಲ್ಲ ತಗೊಂಡು ಬರಬೇಕು ಹೆಣ್ಣಾದವಳು ಅನ್ನೋದನ್ನ ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಆಕೆ ಆಲೋಚಿಸಿದಳು. ಆಲೋಚನೆ ಮಾಡುವಂಥದ್ದು ಏನಿತ್ರಿ? ಅನಾದಿ ಕಾಲದಿಂದ ಅನಾದ್ಯನಂತ ಕಾಲೇಪಿ ವಿಷ್ಣುಮೇವಾಶ್ರಿತಾರಮ ಅನ್ಯೇಷಾಂ ಜ್ಞಾಪನಾರ್ಥಾಯ ದೋಷಾನುಕ್ತೇತರಾಂಜಹೌ. ನಿಯತವಾದ ಪತಿಪತ್ನಿಯರವರು ಲಕ್ಷ್ಮೀನಾರಾಯಣರು. ನಾರಾಯಣನೇ ತನ್ನ ಗಂಡ ಅಂತ ಗೊತ್ತಿತ್ತು, ಆದರೂ ಕೂಡ ಆಲೋಚನೆ ಮಾಡಿದ್ಲು. ಅಂದ್ರೆ ಭಗವಂತನ ಗುಣಪೂರ್ಣತ್ವ ಸಿದ್ಧವಾಗಬೇಕು. ದೇವರು ಸರ್ವೋತ್ತಮ, ಉಳಿದವರಲ್ಲೆಲ್ಲ ದೋಷ ಇದೆ. ಲಕ್ಷ್ಮೀದೇವಿ ಯಾರಿಗೆ ಮಾಲೆ ಹಾಕ್ಬೇಕು, ನಾನು ಕನ್ಫ್ಯೂಸ್ ಆದ್ಲಾ, ಅವಳಿಗೆ ಗೊತ್ತಾಗ್ಲಿಲ್ವಾ, ಆಲೋಚನೆ ಮಾಡ್ತಾ ನಿಂತ್ಲಾ? ಅಲ್ಲ, ಲಕ್ಷ್ಮೀದೇವಿ ದೇವರ ಸರ್ವೋತ್ತಮ, ಇವರೆಲ್ಲರೂ ಅಸ್ವತಂತ್ರರು, ಇವರೆಲ್ಲ ದೋಷಭೂಯಿಷ್ಠರು ಅನ್ನೋದನ್ನ ಜಗತ್ತಿಗೆ ತೋರಿಸಿಕೊಡಬೇಕಾಗಿತ್ತು. ಅದಕ್ಕಾಗಿ ಲಕ್ಷ್ಮೀದೇವಿ ತಾನು ಆಲೋಚನೆ ಮಾಡಿದ್ಲು. ಉಳಿದವರಿಗೂ ಕೂಡ ವಿಷ್ಣು ಸರ್ವೋತ್ತಮತ್ವ ಗೊತ್ತಾಗಬೇಕು ತಾನೆ. ಎಲ್ಲರಿಗೂ ದೇವರ ಸರ್ವೋತ್ತಮತ್ವ ಗೊತ್ತಾಗೋದಲ್ಲ, ಸ್ಪಷ್ಟವಾಗಬೇಕು. ಅದಕ್ಕಾಗಿ ಆ ಉದ್ದೇಶದಿಂದ
ಭಗವಂತನ ಪೂರ್ಣತ್ವವನ್ನು ಪ್ರತಿಪಾದನ ಮಾಡುವುದಕ್ಕಾಗಿ ಲಕ್ಷ್ಮೀದೇವಿ ತಾನು ಆಲೋಚನೆ ಮಾಡಿದ್ಲು. ಮತ್ತೆ ಉಪನಿಷತ್ತು ಹೇಳುವಂತೆ ಸತಪೋತಪ್ಯತ ಸತಪಸ್ತಪ್ತ್ವ ಇದಂ ಸರ್ವಮಸೃಜತ್, ದೇವರು ಸೃಷ್ಟಿ ಮಾಡುವುದಕ್ಕಿಂತಲೂ ಮೊದಲು ಆಲೋಚನೆ ಮಾಡಿದ ಅಂತ ಹೇಳ್ತಾರೆ. ದೇವರು ಯಾಕ್ರಿ ಆಲೋಚನೆ ಮಾಡಬೇಕು? ನಮ್ಮ ಥರನಾ? ಈ ಬಸ್ಸಿಗೆ ಹೋಗ್ಬೇಕಾ, ರೈಲಿಗೆ ಹೋಗ್ಬೇಕಾ, ಹಿಂಗೆ ಹೋಗ್ಬೇಕಾ, ಹಂಗೆ ಹೋಗ್ಬೇಕಾ, ಎಲ್ಲಿ ಹೋಗ್ಬೇಕು, ಅಲ್ಲಿ ಇಳ್ಕೋಬೇಕಾ ಬೇಡ, ಹಿಂಗೆ ಆಲೋಚನೆಯಲ್ಲೇ ನಾವು ದಿನಗಳ ಗಟ್ಟಲೆ ಸಮಯವನ್ನು ಹಾಳು ಮಾಡಿಬಿಡ್ತೇವೆ. ಹಾಗಾದ್ರೆ ಲಕ್ಷ್ಮೀದೇವಿ ದೇವರು ಕೂಡ ಸೃಷ್ಟಿ ಮಾಡಬೇಕಾದ್ರೆ ಹಾಗೆ ಆಲೋಚನೆ ಮಾಡಿದ್ನಾ? ಅಂದ್ರೆ ಇಲ್ಲಿ ಮಾರ್ಬಲ್ ಹಾಕಬೇಕಾ, ಗ್ರನೈಟ, ಇನ್ಯಾವ್ದು ಹಾಕಿಸ್ಬೇಕು, ಯಾವ ತರಹ ಕಲ್ಲನ್ನು ಹಾಕಿಸ್ಬೇಕು, ಡೋರ್ ಯಾವ ತರಹ ಇರಬೇಕು, ಹೀಗೆ ದೇವರು ಸೃಷ್ಟಿ ಮಾಡಬೇಕಾದ್ರೆ ಆಲೋಚನೆ ಮಾಡಿದ್ನ ಅಂದ್ರೆ ಯಸ್ಯ ಜ್ಞಾನಮಯಂ ತಪಃ ಉಪನಿಷತ್ತೇ ಹೇಳುತ್ತದೆ. ಭಗವಂತ ತಾನೇನ್ ತಿಳ್ಕೊಂಡಿದ್ನಲ್ಲ ಅನಾದಿ ಕಾಲದಿಂದ, ಅದನ್ನೇ ತಪಃ ಆಲೋಚನೆ ಅಂತ ಕರೀತದೆ ಶಾಸ್ತ್ರ. ಹೊಸದಾಗಿ ಏನೋ ಆಲೋಚನೆ ಮಾಡಿದ, ಮರೆತು ಹೋಗಿದ್ದನ್ನ ನೆನಪು ಮಾಡಿಕೊಂಡ, ನಮ್ಮಂತೆ ಅಲ್ಲ ದೇವರು, ಅವನು ಪರಮಾತ್ಮ ಸರ್ವಜ್ಞ. ಹೀಗಾಗಿ ಅವನು ಏನು ತಿಳ್ಕೊಂಡಿದ್ನಲ್ಲ ಅದನ್ನೇ ಉಪನಿಷತ್ತು ಪರಿಚಯ ಮಾಡಿಕೊಡುತ್ತೆ ತಪಃ ಎಂಬುದಾಗಿ. ಹಾಗೆ ಲಕ್ಷ್ಮೀದೇವಿ ನಾರಾಯಣನೇ ತನ್ನ ಗಂಡ ಅಂತ ಗೊತ್ತಿತ್ತು, ಆ ಆಲೋಚನೆ ಮಾಡಿದ್ಲಲ್ಲ ಅದನ್ನೇ ತಪಸ್ಸು ಅಂದ್ರೆ ನಾರಾಯಣ ತನ್ನ ಒಡೆಯ ಸ್ವಾಮಿ, ಅವನ ಪಾಣಿಗ್ರಹಣವನ್ನ ನಾನು ಮಾಡ್ತಾ ಇದ್ದೇನೆ ಅಂತ ತಾನೇನು ಅನಾದಿ ಕಾಲದಿಂದ ತಾನು ತಿಳ್ಕೊಂಡಿದ್ಲಲ್ಲ ಅದೇ ತಪಃ ಆಲೋಚನೆ ಎಂಬುದಾಗಿ ಉಪನಿಷತ್ತು ನಮಗೆ ತಿಳಿಸಿಕೊಡ್ತಾ ಇದೆ. ಹೀಗೆ ಲಕ್ಷ್ಮೀದೇವಿ ಅವರನ್ನೆಲ್ಲರನ್ನೂ ತಾನು ನೋಡಿದ್ಲಂತೆ. ತನ್ನ ಮಕ್ಕಳ ಕುಂದ ತಾನೇ ಪೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನಾಮದಿಂದಲಿ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳ ನೆನೆಸಿದಳು ಶೋಭಾನೆ. ತನ್ನ ದೇವತೆಗಳೆಲ್ಲ ತನ್ನ ಮಕ್ಕಳು, ಅವರ ದೋಷವನ್ನ ತಾನೇ ಹೇಳುವುದಕ್ಕೆ ಸ್ವಲ್ಪ ನಾಚಿಕೊಂಡ್ಲಂತೆ. ಅವರ ಹೆಸರನ್ನ ಹೇಳದೇನೆ ಅವರು ಏನೇನು ದೋಷಗಳವರಲ್ಲಿ ಇದೆ, ಎಲ್ಲೆಲ್ಲಿ ಎಡವಿದ್ದಾರೆ, ಏನು ತಪ್ಪು ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ತಾನು ಹೇಳ್ತಾ ಹೋದ್ಲಂತೆ. ಎಲ್ಲರೂ ಭಗವಂತ ಲಕ್ಷ್ಮೀದೇವಿಯ ಮಕ್ಕಳು. ಅರ್ಜುನನಿಗೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಃ ಪಿತಾ. ಗೀತಾಚಾರ್ಯ ಕೃಷ್ಣ ತಿಳಿಸೋದೇನೆಂದ್ರೆ, ದೇವ, ಮನುಷ್ಯ, ಪಶು ಎಷ್ಟೆಷ್ಟು ಕ್ರಿಮಿ ಕೀಟ ಯಾವ ಯಾವ ಯೋನಿಗಳಲ್ಲಿ ಯಾವ ಪ್ರಾಣಿ ಯಾವ ಜೀವರಾಶಿ ಹುಟ್ಟಿದರೂ ಕೂಡ ಅದಕ್ಕೆ ಲಕ್ಷ್ಮೀದೇವಿ ಕ್ಷೇತ್ರ ರೂಪ, ಭಗವಂತ ಬೀಜಪ್ರದ. ಅಂದ್ರೆ ಜಗತ್ತಿನಲ್ಲಿ ಇರುವ ಎಲ್ಲ ಯೋನಿಯಲ್ಲಿರುವಂತಹ ತಂದೆ ತಾಯಿಗಳಲ್ಲಿ ಇದ್ದು ಸಂತತಿಯನ್ನ ಉಂಟು ಮಾಡುವಂತಹವರು ಲಕ್ಷ್ಮೀನಾರಾಯಣರು. ಹೀಗಾಗಿ ಎಲ್ಲರೂ ಕೂಡ ಲಕ್ಷ್ಮೀದೇವಿಗೆ ಮಕ್ಕಳೇ. ಹೀಗಾಗಿ ತನ್ನ ಮಕ್ಕಳ ಕುಂದ. ಈ ಎಲ್ಲ ಋಷಿಗಳು ದೇವತೆಗಳು, ವಾಯುದೇವರು ಬ್ರಹ್ಮದೇವರು ಮಾತ್ರ ಲಕ್ಷ್ಮೀದೇವಿಯ ಮಕ್ಕಳು, ಉಳಿದವರೆಲ್ಲ ಮಕ್ಕಳು ಹೇಗೆ ಅಂತ ನಮಗೆ ಸಂದೇಹ ಬರಬಾರದು. ಅದಕ್ಕೆ ಗೀತಾಚಾರ್ಯ ಈ ರೀತಿಯಾಗಿ ತಾನು ಉತ್ತರವನ್ನು ಕೊಡ್ತಾನೆ. ಎಲ್ಲ ತಂದೆ ತಾಯಿಗಳಲ್ಲಿ ಇದ್ದು ಸಂತತಿಗೆ ಕಾರಣರಾಗುವವರು ಲಕ್ಷ್ಮೀನಾರಾಯಣರು. ಹಾಗಾಗಿ ಎಲ್ಲರೂ ಲಕ್ಷ್ಮೀದೇವಿಯ ಮಕ್ಕಳು, ಎಲ್ಲ ದೇವತೆಗಳು, ಎಲ್ಲ ಋಷಿಗಳು. ಅದನ್ನ ಹೇಳುವುದಕ್ಕೆ ಅವರ ಹೆಸರು ಹೇಳಲಿಕ್ಕೆ ಸ್ವಲ್ಪ ನಾಚಿಕೊಂಡ್ಲಂತೆ. ಯಾಕೆ ನಾಚಿಕೆ ಅಂತಂದ್ರೆ, ವಾದಿರಾಜ ಗುರು ಸಾರ್ವಭೌಮರೇ ಇನ್ನೊಂದು ಕಡೆಗೆ ತಾವು ಹೇಳುತ್ತಾರೆ, ಅದ್ಭುತವಾಗಿ ಹೇಳ್ತಾರೆ, ಬ್ರಹ್ಮಾದೀನಾಂ ಸರ್ವೇಷಾಂ ಸ್ವಸಂತಾನತ್ವಾತ್ ಮಹಾವಿಷ್ಣು ಭಕ್ತತ್ವಾಚ್ಚ ತೇಷು ವಾತ್ಸಲ್ಯವತಿ ತತ್ತದ್ದೋಷೋದ್ಘಾಟನ ಸಮಯೇ ವಿಶಿಷ್ಯ ತನ್ನಾಮ ನ ತನ್ನಾಮ ಜಗ್ರಾಹ. ಈ ಬ್ರಹ್ಮಾದಿ ದೇವತೆಗಳೆಲ್ಲ ಯಾರು? ತನ್ನ ಸಂತತಿಯೇ. ಅವರೆಲ್ಲರೂ ಕೂಡ ವಿಷ್ಣು ಭಕ್ತರೇ, ಮಹಾವಿಷ್ಣು ಭಕ್ತರು. ಅವರ ಮೇಲೆ ತುಂಬ ವಾತ್ಸಲ್ಯವಿದೆ ಲಕ್ಷ್ಮೀದೇವಿಗೆ. ಹೀಗಾಗಿ ಅವರ ದೋಷವನ್ನ ಹೇಳುವ ಸಮಯದಲ್ಲಿ ಅವರ ಹೆಸರನ್ನ ತಗೊಳ್ಳಿಲ್ಲಂತೆ ಲಕ್ಷ್ಮಿ. ಕೇವಲ ಇಂತಿಂತ ಕೆಲವರು ಇಲ್ಲಿ ದೋಷ ಇದೆ, ಕೆಲವರಲ್ಲಿ ಆ ದೋಷ ಇದೆ ಅಂತ ಅವರಲ್ಲಿರುವಂತಹ ಉನ್ನತ ದೋಷಗಳನ್ನ ತಾನು ಎಣಿಸ್ತಾ ಹೋದ್ಲು ಎಂಬುದಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಈ ನಿರೂಪಣೆಯ ಉದ್ದೇಶ ಇಷ್ಟೇ, ತಾರತಮ್ಯಸ್ಯ ವಿಜ್ಞಪ್ತೈ ವಾಚೋ ದೋಷಸ್ಯ ಚಾರ್ಥವತ್. ಋಗ್ಭಾಷ್ಯದಲ್ಲಿ ಆಚಾರ್ಯರು ಈ ಮಾತನ್ನ ಹೇಳ್ತಾರೆ, ಶ್ರೀಮದಾಚಾರ್ಯರು. ದೇವತೆಗಳು ನಮಗಿಂತಲೂ ಋಷಿಗಳು, ಮತ್ತೆ ಮತ್ತೆ ಈ ಮಾತನ್ನ ನಾನು ಹೇಳ್ತಾ ಇರ್ತೇನೆ, ತುಂಬಾ ದೊಡ್ಡವರು. ನಮ್ಮ ಉದ್ಧಾರವಾಗುವುದು ಅವರಿಂದಲೇ.
ಆದರೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವ ಪ್ರಸಂಗದಲ್ಲಿ ಎಲ್ಲರಲ್ಲೂ ದೋಷ ಇದೆ ಅಂತ ತಿಳಿಬೇಕು. ಈ ದೇವತೆಗಳಲ್ಲಿಯ ದೋಷದ ನಿರೂಪಣೆ ಉದ್ದೇಶ ಇಷ್ಟೇ, ತಾರತಮ್ಯದ ಸ್ಪಷ್ಟತೆಗಾಗಿ, ಪರಮಾತ್ಮನ ಸರ್ವೋತ್ತಮತ್ವದ ದೃಢೀಕರಣಕ್ಕಾಗಿ. ಇದಕ್ಕಾಗಿ ಲಕ್ಷ್ಮೀದೇವಿ ತಾನು ಈ ಅಂಶವನ್ನು ತಾನು ಹೇಳಿದಳು ಅನ್ನುವಂತಹ ಮಾತನ್ನ, ಇದು ಮೂಲತಃ ವೇದವ್ಯಾಸ ದೇವರೇ ಭಾಗವತದಲ್ಲಿ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನೂನಂ ತಪೋ ಯತ್ರ ನಮನ್ಯು ನಿರ್ಜಯೋ ಜ್ಞಾನಂ ಕ್ವಚಿತ್ತಚ್ಚ ನ ಸಂಗವರ್ಜಿತಂ ಕಶ್ಚಿನ್ಮಹಾಂತಸ್ಯ ನ ಕಾಮ ನಿರ್ಜಯಃ ಸ ಈಶ್ವರಃ ಕಿಂ ಪರತೋ ವ್ಯಪಾಶ್ರಯಃ. ನೂನಂ ತಪೋ ಯತ್ರ ನಮನ್ಯು ನಿರ್ಜಯೋ. ಎಷ್ಟು ಅದ್ಭುತ! ಕೆಲವರು ತಲೆಯೋರಿ ತಪಗೈದು ಪುಣ್ಯವ ಗಳಿಸಿದ್ದರೇನು ಫಲವಿಲ್ಲ, ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಲಲನೆಯ ನೀವರು ಒಲಿಸುವರೇ. ಕೆಲವರು ತಲೆಯೂರಿ ತಪವಗೈಯುವರು. ಎಂಥ ಕಠೋರವಾದ ತಪಸ್ಸನ್ನ ಅನೇಕ ಜನ ಮಾಡಿದ್ದಾರೆ. ವಸಿಷ್ಠರು, ವಿಶ್ವಾಮಿತ್ರರು, ದುರ್ವಾಸರು, ಪರಾಶರರು, ಕರ್ದಮ ಪ್ರಜಾಪತಿಗಳು ಎಂತೆಂಥ ತಪಸ್ಸನ್ನ ಮಾಡಿದ್ದಾರೆ. ಅಷ್ಟೆಲ್ಲ ತಪಸ್ಸನ್ನ ಮಾಡಿ ಅವರು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಆ ಜ್ವಲಿಸುವ ಕೋಪದಿಂದ ಶಾಪವನ್ನು ಕೊಟ್ಟು ತಮ್ಮ ಅಷ್ಟೂ ಪುಣ್ಯಗಳನ್ನು ಕಡಿಮೆ ಮಾಡಿಕೊಂಡು ಬಿಡುತ್ತಾರೆ, ಕಳ್ಕೊಂಡು ಬಿಡುತ್ತಾರೆ. ಅಂತಹ ಕೋಪದಲ್ಲಿರುವಂಥವರು ಲಲನೆಯಾದ ಅಂದರೆ ಹೆಂಡತಿಯನ್ನ ಅವರು ಒಲಿಸ್ಲಿಕ್ಕೆ ಸಾಧ್ಯವಾ? ಕೋಪಿಷ್ಠರು ಹೆಂಡತಿಯನ್ನು ಒಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಹೆಂಡತಿಯನ್ನು ಹೇಗೆ ಒಲಿಸಬೇಕು? ಹೆಂಡತಿಯನ್ನ ಕಾಲಕಾಲಕ್ಕೆ ಸ್ತೋತ್ರವನ್ನ ಮಾಡಬೇಕು, ಅವಳಿಗೆ ಪ್ರಿಯವಾದ ವಸ್ತುವನ್ನ ತಂದುಕೊಡಬೇಕು, ಅವಳ ಸೌಂದರ್ಯವನ್ನ ವರ್ಣನೆ ಮಾಡಬೇಕು. ತಮಾಷೆಗೆ ನಮ್ಮ ಗಂಗಾವತಿ ಪ್ರಾಣೇಶ್ ಅವರು ಹೇಳಿದಂತೆ ಅವರ ತವರು ಮನೆಯವರನ್ನೆಲ್ಲ ವರ್ಣನೆ ಮಾಡಬೇಕು. ಮಾಡಿದಾಗ ಖುಷಿ ಆಗುತ್ತೆ ಲಕ್ಷ್ಮೀದೇವಿ. ಒಬ್ಬ ಸುಭಾಷಿತಕಾರರು ಹೇಳುತ್ತಾರೆ, ಬ್ರಾಹ್ಮಣರ ಕಥೆ ಶುರುವಾಗೋದೇ ಒಂದು ಊರಾಗ ಸತ್ಯನಾರಾಯಣ ಪೂಜೆ ಕಥೆ ಪ್ರಾರಂಭ ಆಗುತ್ತದೆ. ಒಂದು ಊರಾಗ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅಂದ್ರೆ ಬ್ರಾಹ್ಮಣರು ಅಂದ್ರೆ ಅವ್ರಿಗೆ ಅಬ್ಜೆಕ್ಟಿವ್ ಬಡವರು ಅಂತ. ಯಾಕೆ ಅಂತಂದ್ರೆ, ಈ ಬ್ರಾಹ್ಮಣರ ಹತ್ರ ಲಕ್ಷ್ಮಿ ಯಾಕ್ರಿ ಇರೋದಿಲ್ಲ? ಸಿಂಪಲ್. ಪೀತೋಗಸ್ತೇನ, ಅಗಸ್ತ್ಯರು ಸಮುದ್ರವನ್ನ ಪಾನ ಮಾಡಿಬಿಟ್ರಂತೆ. ಲಕ್ಷ್ಮೀದೇವಿ ಹುಟ್ಟಿ ಬಂದಿದ್ದೇ ಸಮುದ್ರದಿಂದ, ಕ್ಷೀರಸಾಗರ ಕನ್ನಿಕೆಯಾಗಿ. ತನ್ನ ತವರು ಮನೆಯನ್ನೆಲ್ಲ ನಾಶ ಮಾಡಿಬಿಟ್ರು ಅಂತ ಬ್ರಾಹ್ಮಣರ ಬಗ್ಗೆ ಕೋಪ ಅಂತೆ. ಬ್ರಾಹ್ಮಣರು ಹೆಚ್ಚು ತನ್ನ ಮಕ್ಕಳಿಗೆ ದೇವರ ಹತ್ರ ಬೇಡ್ಕೊ ಅಂತಂದಾಗ, ಒಳ್ಳೆ ವಿದ್ಯಾಬುದ್ಧಿ ಬರಲಿ ಅಂತ ಕೇಳ್ಕೊ. ಅಂದ್ರೆ ಈ ತರಹ ಮನೆ ಹಾಳು, ರೊಕ್ಕ ಹೊಡಿ, ಅಲ್ಲಿ ದುಡ್ಡು ಮಾಡು, ಈ ತರಹ ಯಾರೂ ಮಕ್ಕಳಿಗೆ ಉಪದೇಶ ಮಾಡೋದಿಲ್ಲ. ಒಳ್ಳೆ ವಿದ್ಯಾಬುದ್ಧಿ ಬರಲಿ ಅಂತ ದೇವರನ್ನ ಕೇಳ್ಕೊ ಅಂತ ಹೇಳ್ತಾರೆ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇರೋದಿದು, ಶಾಸ್ತ್ರ ತತ್ವವಲ್ಲ ಇದು. ಸರಸ್ವತಿ ವಿದ್ಯೆಗೆ ಅಭಿಮಾನಿ, ಲಕ್ಷ್ಮಿ ಹಣಕ್ಕೆ ಅಭಿಮಾನಿ. ಹೀಗೆ ಸರಸ್ವತಿಯನ್ನ ಹೆಚ್ಚು ಆಹ್ವಾನ ಮಾಡ್ತಾರೆ, ಮನೆಗೆ ಕರ್ಕೊಳ್ತಾರೆ, ಹೃದಯದಲ್ಲಿ ಸ್ವಾಗತ ಮಾಡ್ತಾರೆ ಬ್ರಾಹ್ಮಣರು. ನನ್ನ ಸೊಸೆಗೆ ಕೊಟ್ಟ ಪ್ರಾಶಸ್ತ್ಯ ನನಗೆ ಕೊಡ್ತಾ ಇಲ್ಲಲ್ಲ ಅಂತ ಲಕ್ಷ್ಮೀದೇವಿಗೆ ಎಲ್ಲೋ ಬೇಸರ ಅಂತೆ. ಹೀಗಾಗಿ ಲಕ್ಷ್ಮಿ ಬ್ರಾಹ್ಮಣರ ಹತ್ರ ಬರೋದಿಲ್ಲ ಅಂತ ತಮಾಷೆಗೆ ಒಬ್ರು ಹೇಳ್ತಾರೆ. ವಾಸ್ತವವಾಗಿ ಜ್ಞಾನಕ್ಕೆ ಮತ್ತು ಐಶ್ವರ್ಯಕ್ಕೆ ಎಲ್ಲದಕ್ಕೂ ನಿಯಾಮಕಳು ಲಕ್ಷ್ಮೀದೇವಿ. ಅದಕ್ಕೆ ರಾಜರು ಆ ವಾಂಗ್ಮನಸ್ ದೇವತೆಯಾಗಿರ್ತಕ್ಕಂಥ ಲಕ್ಷ್ಮೀದೇವಿಯನ್ನ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಅಂತ ಲಕ್ಷ್ಮಿಯ ಹೆಸರನ್ನ ತಾವು ತೆಗೆದುಕೊಂಡಿದ್ದಾರೆ. ಹೇಳೋ ತಾತ್ಪರ್ಯ, ಇಲ್ಲಿ ಲಕ್ಷ್ಮೀದೇವಿ ಎಂತೆಂಥ ಕಠಿಣವಾದ ತಪಸ್ಸನ್ನ ಮಾಡುತ್ತಾರೆ. ಮಾಡಿ ಅದ್ಭುತವಾದ ಪುಣ್ಯವನ್ನ ಸಂಪಾದನೆ ಮಾಡಿಕೊಂಡು ಜ್ವಲಿಸುವಂತಹ ಕೋಪದಿಂದ ಅವರು ತಮ್ಮ ಪುಣ್ಯವನ್ನ ಹ್ರಾಸ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಈ ತಪಸ್ಸು ಹೇಗಿರ್ತದೆ? ವಸಿಷ್ಠರು, ವಿಶ್ವಾಮಿತ್ರರು, ಒಬ್ಬರಲ್ಲ ಇಬ್ಬರಲ್ಲ, ಎಂಥೆಂಥ ಋಷಿಗಳು ತಪಸ್ಸನ್ನ ಮಾಡಿದ್ದಾರೆ. ಅತ್ಯಂತ ಕಠಿಣವಾದ ಘೋರವಾದ ವ್ರತ ನಿಯಮಗಳನ್ನು ಪಾಲಿಸ್ತಾ ತಮಗೆ ಒಂದು ಚೌಕಟ್ಟನ್ನು ಹಾಕಿಕೊಂಡು ಕಠಿಣವಾದ ಕ್ರಮದಲ್ಲಿ ಆ ಮನಸ್ಸನ್ನ ಪ್ರಾಣಾಯಾಮ ಮಾಡಿ, ಮನಸ್ಸನ್ನ ಏಕಾಗ್ರವಾಗಿ ತಂದುಕೊಂಡು, ಆಹಾರ ಶುದ್ಧಿಯನ್ನ ಮಾಡಿಕೊಂಡು, ಸಾಕಷ್ಟು ಆಹಾರವನ್ನ ಕಡಿಮೆ ಮಾಡಿಕೊಂಡು ಒಂದು ಹೊತ್ತು ಊಟ ಮಾಡಿ ವ್ರತ ನಿಯಮಗಳನ್ನು ಮಾಡುತ್ತಾ ಮನಸ್ಸನ್ನ ಹದದಲ್ಲಿ ಇಟ್ಕೊಂಡು, ಅಷ್ಟು ಕಠಿಣ ಕ್ರಮದಲ್ಲಿ ತಲೆಯೂರಿ, ತಲೆ ಕೆಳಗೆ ಮಾಡಿ, ಕಾಲು ಮೇಲೆ ಮಾಡಿ ಇಂಥ ಕಠಿಣವಾದ ತಪಸ್ಸನ್ನು ಮಾಡುತ್ತಾರೆ. ಆ ತಪಸ್ಸಿನ ಹಿಂದೆ ಅದೆಷ್ಟು
ಎಷ್ಟು ತ್ಯಾಗವಿದೆ, ಎಷ್ಟು ತ್ಯಾಗವಿದೆ. ಏನೆಲ್ಲ ಆ ತಪಸ್ಸಿನಿಂದ ಅವರು ಸಂಪಾದನೆ ಮಾಡುತ್ತಾರೆ. ಅಷ್ಟು ತಪಸ್ಸು ಋಷಿಗಳಲ್ಲಿ ಇದೆ. ಅಂಥ ಋಷಿಗಳನ್ನ ನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ನಾವು ಸ್ಮರಣೆ ಮಾಡಬೇಕು. ಅವರ ಅನುಗ್ರಹದಿಂದ ಸ್ವಲ್ಪ ಆದರೂ ವ್ರತ ನಿಯಮ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದ್ರಿ. ಇಲ್ಲದೆ ಇದ್ರೆ ಏನೇನೂ ಬರೋದಿಲ್ಲ ನಮಗೆ ಕೊನೆ ತನಕ. ಹೀಗಾಗಿ ಅವರನ್ನ ನಾವು ಸ್ಮರಣೆ ಮಾಡಬೇಕು. ಅಂತಹ ಋಷಿಗಳು ಕೂಡ ಭಗವಂತನ ಸಂಕಲ್ಪ ಕೋಪಗೊಂಡ್ಬಿಡ್ತಾರೆ, ಅವರು ಶಾಪವನ್ನ ಕೊಟ್ಬಿಡ್ತಾರೆ. ಅಂತಹ ಕೋಪಗೊಂಡು ಶಾಪ ಕೊಡುವಂಥವರು ನನ್ನನ್ನ ಪ್ರೀತಿಯಿಂದ ಒಲಿಸ್ತಾರಾ? ಒಲಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಇನ್ನೊಂದು ರೀತಿಯಿಂದ ಲಲನೆ ಇವರನ್ನು ಒಲಿಸುವಳೆ. ಕೋಪಿಷ್ಟನಾದ ಗಂಡನನ್ನ ಹೆಂಡತಿ ಹೇಗೆ ತಾನೇ ಒಲಿಸ್ಲಿಕ್ಕೆ ಸಾಧ್ಯ? ಪ್ರತಿಯೊಂದಕ್ಕೆ ಕೋಪ ಮಾಡಿಕೊಳ್ತಾರೆ. ಅಂಥವ್ರನ್ನ ಒಲಿಸ್ಲಿಕ್ಕೆ ಸಾಧ್ಯವಾಗುತ್ತಾ? ಸಾಧ್ಯವಾಗೋದಿಲ್ಲ. ಇವೆಲ್ಲವೂ ಕೂಡ ನಮಗೆ ಪಾಠ. ಏನೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ, ಏನೆಲ್ಲ ತ್ಯಾಗ ಮಾಡ್ತೀವಿ, ಏನೆಲ್ಲ ಅವರಿಗೆ ಉಪಕಾರ ಮಾಡ್ತೀವಿ, ಸಹಾಯ ಮಾಡ್ತೀವಿ, ಯಾವುದೋ ಒಂದು ಮಾತನ್ನ ತಪ್ಪಿ ನಾವು ಆಡಿದ್ದಕ್ಕಾಗಿ ಮೊದಲಿಗೆ ಮಾಡಿದ 99 ಉಪಕಾರಗಳು ಕೊಲ್ಯಾಪ್ಸ್ ಆಗಿ ಹೋಯಿತು. ಕೊನೇ ಒಂದು ಆಡಿದ ಮಾತು ಮಾತ್ರ ಉಳಿದು ಬಿಡುತ್ತೆ. ಹೀಗಾಗಿ ಕೋಪ ಅನ್ನೋದು ಬಹಳ ಭಯಾನಕವಾದದ್ದು. ಅದನ್ನ ದೂರ ಇಡಬೇಕು. ಹೀಗೆ ಈ ಜ್ವಲಿಸುವಂತಹ ಕೋಪದಿಂದ ಅವರು ಮಾಡ್ತಾರೆ, ಅಂಥವರನ್ನ ನಾನೂ ಒಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವರೂ ನನ್ನನ್ನು ಒಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಲಕ್ಷ್ಮೀದೇವಿ ಮುಂದೆ ನಡೆದಲಂತೆ. ಮುಂದೆ ಮತ್ಯಾರು ಸಿಕ್ಕರು? ಎಲ್ಲ ಶಾಸ್ತ್ರವನ್ನೋದಿ ದುರ್ಲಭ ಜ್ಞಾನವ ಕಲ್ಲಿಸಿಕೊಡುವ ಗುರುಗಳು, ಬಲ್ಲದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು. ಎಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ದಾರೆ. ಅವರ ತಲೆ ಅಂದ್ರೆ ಒಂದು ಮೂವಿಂಗ್ ಲೈಬ್ರರಿ. ಆ ಶಾಸ್ತ್ರದ ಮೂಲಕ ತುಂಬಾ ಪರಿಶ್ರಮ ಪಟ್ಟು ಅವರು ವಿದ್ಯೆಯನ್ನ ಗಳಿಸ್ಕೊಂಡಿರ್ತಾರೆ. ಅಧ್ಯಯನದ ಮೂಲಕ ಪ್ರಪಂಚದಲ್ಲಿ ಎಲ್ಲದರಲ್ಲಿ ಮೋಸ ಮಾಡಬಹುದು. ಮೋಸ ಮಾಡಿ ಕೀರ್ತಿಯನ್ನ ಗಳಿಸಬಹುದು, ಮೋಸ ಮಾಡಿ ಡಿಗ್ರಿಗಳನ್ನ ತಗೊಳ್ಳಬಹುದು, ಮೋಸ ಮಾಡಿ ರೊಕ್ಕವನ್ನ ಗಳಿಸಬಹುದು, ಮೋಸ ಮಾಡಿ ಒಳ್ಳೆಯವನಾಗಬಹುದು, ಮೋಸ ಮಾಡಿ ಸುಳ್ಳು ಹೇಳಿ ಏನೆಲ್ಲ ದುಡ್ಡು ಕೊಟ್ಟು ಪುಣ್ಯವನ್ನ ಸಂಪಾದನೆ ಮಾಡಬಹುದು. ದಾನ ಕೊಟ್ಟು ದುಡ್ಡಿನಿಂದ ಏನಾದರೂ ಖರೀದಿ ಮಾಡಬಹುದು. ವಿದ್ಯೆಯನ್ನ ಮಾತ್ರ ಖರೀದಿ ಮಾಡ್ಲಿಕ್ಕೆ ಆಗೋದಿಲ್ಲ. ವಿದ್ಯೆಯನ್ನ ಪರಿಶ್ರಮ ಪಟ್ಟು ಪ್ರಯತ್ನ ಮಾಡಿ ಓದಿದಾಗ ಮಾತ್ರ ಆ ವಿದ್ಯೆ ಬರುತ್ತೆ. ನಾನೊಂದು ₹1,00,000 ಕೊಡ್ತೇನೆ, ನನಗೆ ಆ ವಿದ್ಯೆ ತಲೆಯಲ್ಲಿ ಬರಲಿ ಅಂದ್ರೆ ಬರೋದಿಲ್ಲ. ಕೂತ್ಕೊಂಡು ಅದನ್ನು ಓದಬೇಕು, ಆವೃತ್ತಿ ಮಾಡಬೇಕು, ಆಗ ಮಾತ್ರ ಅದು ಬರಲಿಕ್ಕೆ ಸಾಧ್ಯ. ಅಂತಹದ್ದು ಅಷ್ಟು ಕಾಲ ಗುರುಕುಲದಲ್ಲಿ ಇದ್ದು ಅಧ್ಯಯನ ಮಾಡಿ ತಪಸ್ಸು ಮಾಡಿ ಎಲ್ಲಾ ಶಾಸ್ತ್ರವನ್ನ ಓದಿ ಯಾರಲ್ಲೂ ಇಲ್ಲದೆ ಇರುವಂತಹ ಒಂದು ದುರ್ಲಭವಾದ ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ವಿದ್ಯೆಯನ್ನಲ್ಲ, ಜ್ಞಾನವನ್ನ ಸಂಪಾದನೆ ಮಾಡಿದ್ರು. ಆ ಜ್ಞಾನವನ್ನ ಹಾಗೇ ಇನ್ನೊಬ್ಬರಿಗೆ ಕಲಿಸಿಕೊಡುವಂತಹ ಸಾಮರ್ಥ್ಯ ಕಲಿಸಿಕೊಟ್ಟಿದ್ದಾರೆ. ವಿದ್ಯೆಯನ್ನ ಮಾತ್ರ ಕೊಡಲಿಲ್ಲ, ಅವರು ಜ್ಞಾನಿಗಳಾಗುವಂತೆ ಆ ಜ್ಞಾನವನ್ನ ಅವರಿಗೆ ಕೊಟ್ಟಿರ್ತಕ್ಕಂತಹ ಮಹಾನುಭಾವರು ಈ ಗುರುಗಳು. ಎಷ್ಟು ಅದ್ಭುತವಾಗಿರ್ತಕ್ಕಂತಹ ಶಾಸ್ತ್ರ. ಇವುಗಳನ್ನೆಲ್ಲ ಇಬ್ಬರು ಗುರುಗಳು ತಾವು ಅಧ್ಯಯನವನ್ನ ಮಾಡಿ ಆ ಶಾಸ್ತ್ರವನ್ನ ಮುಂದಿನ ಪರಂಪರೆಗೂ ಅಷ್ಟೇ ಚೆನ್ನಾಗಿ ಅವರು ಜ್ಞಾನಿಗಳಾಗುವಂತೆ ಅವರಿಗೆ ಕೊಟ್ಟರು. ಒಂದು ಮಾತು ಬರುತ್ತೆ, ಅದ್ಭುತವಾದ ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ವಿನಾ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ದುರ್ಲಭವಾದ ಜ್ಞಾನ. ಏಕಂಚ ತತ್ವತೋ ಜ್ಞಾತುಂ, ಒಂದು ತತ್ವವನ್ನ ನಾವು ಸ್ಪಷ್ಟವಾಗಿ ಮಾಡಿಕೊಳ್ಳಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಇತರ ಎಲ್ಲವನ್ನೂ ಕೂಡ ನಾವು ಅಧ್ಯಯನ ಮಾಡಿರಬೇಕಂತ. ಆಗ ಮಾತ್ರ ಈ ಒಂದು ತತ್ವ ನಮಗೆ ಸ್ಪಷ್ಟವಾಗತ್ತೆ. ಬೃಹಸ್ಪತ್ಯಾಚಾರ್ಯರ ಬಗ್ಗೆ ಭೀಷ್ಮಾಚಾರ್ಯರು ಹೇಳುತ್ತಾರೆ, ವಕ್ತಾ ಬೃಹಸ್ಪತಿ ಸಮೋ ನಹ್ಯನ್ಯೋ ವಿದ್ಯತೆ ಕ್ವಚಿತ್. ಬೃಹಸ್ಪತ್ಯಾಚಾರ್ಯರಿಗೆ ಸಮಾನರಾದ ಇನ್ನೊಬ್ಬ ವಿದ್ಯಾವಂತ ಉಪದೇಶ ಮಾಡುವಂಥವ್ರನ್ನ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಅಂಥ ಬೃಹಸ್ಪತ್ಯಾಚಾರ್ಯರ ಸಾಮರ್ಥ್ಯ. ಇನ್ನೊಬ್ರು ಶುಕ್ರಾಚಾರ್ಯರು, ಅವರ ಜ್ಞಾನ ಎಂಥದ್ದು. ಆ ಶುಕ್ರಾಚಾರ್ಯರಿಗೆ ಬಂದಿರತಕ್ಕಂತಹ ಸಂಜೀವಿನಿ ವಿದ್ಯೆಯನ್ನ ಪಡೆದುಕೊಳ್ಳುವುದಕ್ಕಾಗಿ ಕಚನನ್ನ ಕೊಟ್ಟು ಕಳುಹಿಸ್ತಾರೆ ಬೃಹಸ್ಪತ್ಯಾಚಾರ್ಯರು. ಆ ಶುಕ್ರಾಚಾರ್ಯರಲ್ಲಿ ಮಾತ್ರ ಇದ್ದಂತಹ ಸಂಜೀವಿನಿ ವಿದ್ಯೆ.
ಇಂಥ ಅದ್ಭುತವಾಗಿ ಅವರು ಜ್ಞಾನವನ್ನ ತಾವು ಸಂಪಾದನೆ ಮಾಡಿದ್ರು. ಆದರೆ ಬಲ್ಲದ ಪುರೋಹಿತಕ್ಕೆ ಒಳಗಾದರು. ಆ ಹಣದ ಒಂದು ಕಾರಣಕ್ಕೆ ಹಣ ಅನ್ನೋದು ಏನ್ ಮಾಡಿಬಿಡುತ್ತದೆ, ಬಲ್ಲಿದ ಧನಕ್ಕೆ ಮರುಳಾಗಿ ಇಬ್ಬರು ಸಲ್ಲದ ಪುರೋಹಿತಕ್ಕೊಳಗಾದರು. ಹಾಗಾದ್ರೆ ಇವರು ಪೌರೋಹಿತ್ಯ ಮಾಡಿಸೋದು ತಪ್ಪಾ? ಸಲ್ಲದ ಪುರೋಹಿತಕ್ಕೆ ಒಳಗಾದರು ಅಂತಂದ್ರೆ ಅದಕ್ಕೆ ಶಾಸ್ತ್ರ ಹೇಳುತ್ತೆ. ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷೆಯಲ್ಲಿ ಬರುವಂಥವರು ತಾರತಮ್ಯದಲ್ಲಿ. ಶುಕ್ರಾಚಾರ್ಯರು 19ನೇ ಕಕ್ಷೆಯಲ್ಲಿ ಬರತಕ್ಕಂಥವರು. ಇವರು ಆಧಿಕಾರಿಕ ಗಣ ಅಂತ ಹೇಳ್ತದೆ ಶಾಸ್ತ್ರ. ಅಂದ್ರೆ ದೇವರೇ ಇವರಿಗೆ ಆದೇಶವನ್ನ ಮಾಡಿದ್ದಾನೆ, ನೀನು ದೇವ ಪುರೋಹಿತ, ನೀನು ದೈತ್ಯ ಪುರೋಹಿತನಾಗಬೇಕು ಅಂತ. ಅದು ಅವರಿಗೆ ಸಾಧನೆ, ಅದನ್ನ ಅವರು ಮಾಡ್ತಾ ಇದ್ರು. ಅಂದ್ರೆ ಸಲ್ಲದ ಪುರೋಹಿತಕ್ಕೆ ಒಳಗಾದರು ಅಂದ್ರೆ ಯಾವ ಅರ್ಥದಲ್ಲಿ ಅಂದ್ರೆ ತಮಗೆ ಸಲ್ಲದೇ ಇದ್ದ ಪುರೋಹಿತಕ್ಕೂ ಹಣದ ಆಸೆಯಿಂದ ಹೋದರು. ಮರುತ್ತರಾಜನಲ್ಲಿ ಅಪಾರವಾದ ಐಶ್ವರ್ಯ ಇತ್ತು. ಆ ಐಶ್ವರ್ಯಕ್ಕೆ ಆಕರ್ಷಿತರಾದವರು ಬೃಹಸ್ಪತ್ಯಾಚಾರ್ಯರು. ಒಂದು ಯಜ್ಞದಲ್ಲಿ ಅವರ ತಮ್ಮ ಸಂವರ್ತ ಅವನು ಯಜ್ಞವನ್ನ ಮಾಡಿಸ್ಬೇಕು, ಮರುತ್ತರಾಜನದು ಕರೆದಿರ್ತಾನೆ, ಹೋಗಿರ್ತಾರೆ. ಹೆಂಗಾದ್ರೂ ಮಾಡಿ ಆ ಮರುತ್ತರಾಜನನ್ನ ಸಂವರ್ತನನ್ನ ಬಿಡಿಸಿ ತಾವು ಆ ಪೌರೋಹಿತ್ಯವನ್ನ ಮಾಡಬೇಕು ಅಂತ ಮಹಾಪ್ರಯತ್ನವನ್ನ ಮಾಡ್ತಾರೆ. ಇಂದ್ರನಿಗೆ ಹೇಳ್ತಾರೆ, ನೀನು ವಜ್ರಾಯುಧವನ್ನ ಬೀಸು ಅಂತ. ದೇವೇಂದ್ರ ಬಂದು ವಜ್ರಾಯುಧವನ್ನ ಬೀಸಿದಾಗ ಆ ಸಂವರ್ತ ಆ ದೇವೇಂದ್ರನನ್ನ ಸ್ತಂಭನ ಮಾಡಿಬಿಡ್ತಾನೆ. ಮರುತ್ತ ತಾನು ಮಣಿಯೋದಿಲ್ಲ, ಮರುತ್ತನಿಗೆ ಇಷ್ಟ ಇರೋದಿಲ್ಲ. ಆಗ ಎಲ್ಲ ಪ್ರಯತ್ನಗಳೂ ನಿಷ್ಫಲವಾದ ಮೇಲೆ ಆ ಮರುತ್ತ ರಾಜ ಆ ಸಂವರ್ತನಿಂದಲೇ ಆ ಯಜ್ಞವನ್ನ ತಾನು ಮಾಡಿಸ್ತಾನೆ. ಬೃಹಸ್ಪತ್ಯಾಚಾರ್ಯರಿಗೆ ಅವಕಾಶ ನೀಡೋದಿಲ್ಲ. ಈ ತರಹದ ಸಲ್ಲದ ಪೌರೋಹಿತ್ಯ ಹಣಕ್ಕಾಗಿ ಹೋದದ್ದು. ಶುಕ್ರಾಚಾರ್ಯರು ಅವರು ಕೂಡ ಯೋಗ ಬಲದಿಂದ ಕುಬೇರನ ಸಂಪತ್ತನ್ನೆಲ್ಲ ಅಪಹಾರ ಮಾಡಿಬಿಡುತ್ತಾರೆ. ಕೊನೆಗೆ ಕುಬೇರ ಹೋಗಿ ರುದ್ರದೇವರನ್ನ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಮತ್ತೆ ಅವರಿಗೆ ಆ ಸಂಪತ್ತನ್ನ ಇಸ್ಕೊಡಿಸ್ತಾರೆ ಅಂತ ಹೇಳ್ತಾರೆ. ಹಾಗೆ ಸಲ್ಲದ ಪುರೋಹಿತ್ಯ, ತಮಗೆ ಅಲ್ಲದೇ ಇದ್ದ ಪೌರೋಹಿತ್ಯವನ್ನ ಹಣಕ್ಕಾಗಿ ಹೋಗೋದು ಇದು ತಪ್ಪು ಅನ್ನೋದನ್ನ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಈ ಕಾರಣಕ್ಕೆ ಈ ಶುಕ್ರಾಚಾರ್ಯರಾಗಲಿ ಬೃಹಸ್ಪತ್ಯಾಚಾರ್ಯರಾಗಲಿ ಅವ್ರನ್ನ ನಾವು ಸಣ್ಣದಾಗಿ ಚುಲಕನ ಅಂತ ಕರೀತಾರೆ. ತೆಲುಗಿನಲ್ಲಿ ಚುಲಕನ ಚೂಪು, ಅಂಡರ್ ಎಸ್ಟಿಮೇಷನ್ ನಾವು ಮಾಡಬಾರದು. ಇದು ಭಗವಂತನ ಸರ್ವೋತ್ತಮತ್ವವನ್ನು ತಿಳ್ಕೊಳ್ಳಿಕ್ಕೆ ಮಾತ್ರ ಇದು ಕಾರಣ. ಲಕ್ಷ್ಮೀದೇವಿ ಆ ದೋಷವನ್ನ ಎಣಿಸಿದಳು. ತಾವನ್ ಮಾತ್ರಕ್ಕೆ ಅವರೇನು ಸಣ್ಣವರಾಗೋದಿಲ್ಲ, ನಮಗಿಂತಲೂ ಕೋಟಿ ಕೋಟಿ ಪಟ್ಟು ದೊಡ್ಡವರು. ಮತ್ತೊಮ್ಮೆ ಹೇಳುತ್ತೇನೆ, ನಮ್ಮಗಳ ಉದ್ಧಾರವಾಗುವುದು ಅವರಿಂದಲೇ. ನಮಗೆ ಭಗವಂತನ ನೆನಹು, ಧರ್ಮದಲ್ಲಿ ಆಸಕ್ತಿ ಬರೋದು ಈ ಮಹಾ ಗುರುಗಳಿಂದ. ಇಂತಹವರು ಬಲ್ಲದ ಪುರೋಹಿತಕ್ಕೆ ಅಂದ್ರೆ ಈ ಒಲ್ಲದ ಪೌರೋಹಿತ್ಯ ವೃತ್ತಿ ಇದು ಸರಿಯಾದದ್ದಲ್ಲನಾ ಅಂದ್ರೆ ಹೇಳ್ತಾರೆ, ಪುರೋಹಿತೋ ಹಿತೋ ವೇದ ಸ್ಮೃತಿಜ್ಞ ಸತ್ಯವಾಕ್ಷುಚಿ ಬ್ರಾಹ್ಮಣೋ ವಿಮಲಾಚಾರ ಪ್ರತಿಹರ್ತಾಪದಾಂ ರುಜುಹು. ಶಾಸ್ತ್ರ ನಮಗೆ ತಿಳಿಸಿಕೊಡ್ತಕ್ಕಂಥದ್ದು. ಇವತ್ತೇನಾಗಿದೆ, ಪಾಶ್ಚಾತ್ಯರ ಪ್ರಭಾವದಿಂದ, ಪಾಶ್ಚಾತ್ಯರು ನೀಡಿರ್ತಕ್ಕಂಥ ಅಧ್ಯಯನದಿಂದ ಎಲ್ಲವನ್ನೂ ಪ್ರಶ್ನೆ ಮಾಡೋದು, ಎಲ್ಲರನ್ನೂ ಪುರೋಹಿತರು ಅಂತಂದ್ರೆ ಇವತ್ತಿನ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ತುಂಬ ಅಗ್ಗದ ಜನ. ಅವರು ಜೋಕ್ ಮಾಡಲಿಕ್ಕೆ ಒಂದು ಕಾಮಿಡಿ ವಿದೂಷಕ, ಆ ಒಂದು ಸ್ಥಾನದಲ್ಲಿ ಅವರನ್ನ ಇಟ್ಟು ನಗತ್ತೆ ಸಮಾಜ. ಪುರೋಹಿತ ಅಂತಂದ್ರೆ ಅವನು ನಿಜವಾಗಿ ಸಮಗ್ರವಾದ ವೇದಗಳನ್ನ, ಸ್ಮೃತಿಗಳನ್ನ ತನ್ನ ಮಸ್ತಿಷ್ಕದಲ್ಲಿ ಇಟ್ಕೊಂಡಿರ್ತಾನೆ. ಸತ್ಯ, ಎಲ್ಲ ಪ್ರಾಣಿಗಳಿಗೆ ಹಿತವಾಗುವುದನ್ನ ಮಾತಾಡ್ತಾನೆ. ಶುಚಿ, ಒಳಗಡೆ ಮತ್ತು ಹೊರಗಡೆ ಎರಡೂ ಶುಚಿಯನ್ನ ತಾನು ಕಾಪಾಡಿಕೊಳ್ತಾನೆ. ಸದಾಕಾಲ ಬ್ರಹ್ಮನನ್ನ ವಿಚಾರ ಮಾಡ್ತಾ ಇರ್ತಾನೆ. ಸದಾಚಾರ ಸಂಪನ್ನನಾಗಿರ್ತಾನೆ. ಮುಂದೆ ಯಜಮಾನನಿಗೆ ಬರುವಂತಹ ಎಲ್ಲ ಆಪತ್ತುಗಳನ್ನ ತಿಳಿದುಕೊಂಡು ಅದನ್ನ ತಡಿತಾನೆ. ರುಜುವಾಗಿ ತಾನು ಸರಳವಾಗಿ ಬದುಕ್ತಾನೆ. ಪುರೋಹಿತ, ಅವನ ಹೆಸರೇ ಹೇಳುತ್ತೆ, ಒಬ್ಬ ಪುರೋಹಿತ ಅಂದ್ರೆ ಆ ಊರಿಗೆ ಹಿತವನ್ನ ಬಯಸ್ತಕ್ಕಂಥವನು, ಹಿತೈಷಿಯಾಗಿದ್ದವನು ಅಂತ. ಅಂತಹ ಪುರೋಹಿತರ ಸ್ಥಾನ ತುಂಬಾ ದೊಡ್ಡದು. ಇಲ್ಲಿ ಪೌರೋಹಿತ್ಯವನ್ನ ಭಗವಂತನ, ಮತ್ತೊಮ್ಮೆ ಹೇಳುತ್ತೇನೆ, ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ, ಹಣಕ್ಕಾಗಿ ಅವರು ತಮಗೆ ಸಲ್ಲದ ಪುರೋಹಿತಕ್ಕೆ ಮರುಳಾದರು. ಆದ್ದರಿಂದ ನಾನು ಇವರಿಗೆ ಮಾಲೆ ಹಾಕೋದಿಲ್ಲ, ಇವರಲ್ಲಿ ಈ ದೋಷವಿದೆ ಎಂಬುದಾಗಿ ಹೇಳಿ ಲಕ್ಷ್ಮೀದೇವಿ ತಾನು ಮುಂದೆ ಹೋಗ್ತಾ ಇದ್ದಾಳೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತೊಬ್ಬ ಭಾಮಿನಿಯ ಹಿಂದೆ
ಹಾರಿದವ ಕಾಮಾಂಧನಾಗಿ ಮುನಿಯ ಕಾಮಿ ಕಾಮಿನಿಗೈದ ಕಾಮಿನಿಗೈದಿದನೊಬ್ಬ ಕಾಮದಿ ಗುರು ತಲ್ಪ ಗಾಮಿಯೊಬ್ಬ. ಈ ಚಿಂತನವನ್ನ ನಾಳಿನ ದಿವಸ ನಾವು ಮಾಡೋಣ. ಈ ಲಕ್ಷ್ಮೀ ಶೋಭಾನ ಪದದ ಭಾವಾರ್ಥದ ಅನುವಾದದಿಂದ ನಮ್ಮ ಗುರುಗಳು, ಪರಮಗುರುಗಳು, ಸಕಲ ಗುರುಗಳು, ವಾದಿರಾಜ ಗುರು ಸಾರ್ವಭೌಮರು, ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳು, ಸಮಸ್ತ ತತ್ವಾಭಿಮಾನಿ ದೇವತೆಗಳು, ಭಾರತೀಶ ಮುಖ್ಯಪ್ರಾಣ, ರಾಜರ ಹೃದ್ಗನಾದಂತಹ ಭೂವರಾಹದೇವರು, ಲಕ್ಷ್ಮೀ ಹಯಗ್ರೀವ, ರಮಾತ್ರಿವಿಕ್ರಮ ನಮ್ಮ ನಿಮ್ಮೆಲ್ಲರ ಮೇಲೆ ಪ್ರೀತರಾಗಲಿ, ಅನುಗ್ರಹವನ್ನು ಮಾಡಲಿ. ಪ್ರೀತೋಸ್ತ್ವನೇನ ಶುಭದೋ ಮಮ ದೇವಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು. ಕರ್ಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು.